ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಚಕ್ರಪಾಣಿಯಾದಂತಹ ಶ್ರೀ ಕೃಷ್ಣ ಪರಮಾತ್ಮನಿಂದ ನರಕಾಸುರನ ವಧೆ ಸಂಹಾರ ನಡೆದದ್ದನ್ನು ನಾವು ಆ ಕಥಾಘಟ್ಟವನ್ನು ನೋಡಿದ್ವಿ. ಇನ್ನು ಮುಂದಿನ ಕಥಾಘಟ್ಟ ಈ ಸಂಚಿಕೆ ಇದು. శ్రీకృష్ణుండు 16,000 కన్యల వరించి దేవలోకమునకు పోయి పారిజాతం తెచ్చుట. రాజకులావతంసుండు పరాజిత కంసుండు సొచ్చి కాంచే ఘోరాజుల రాజులం బటుశరాహతి నోంచి ధరాతనూజుండుత్తేజిత శక్తిన్ దొల్లి జరదెచ్చిన వారిం 16,000 ధాత్రీజనమాన్యలన్ ಗುಣವತಿ ವ್ರತ ಧನ್ಯಲ ರಾಜಕನ್ಯಲನ್. ರಾಜಕುಲಾವತಂಸನಾದಂತಹ ಶ್ರೀಕೃಷ್ಣ, ಅವನು ಯಾರು? ಪರಾಜಿತ ಕಂಸ, ಅಂದರೆ ದುಷ್ಟನಾದಂತಹ ತನ್ನ ಸೋದರ ಮಾವನಾದಂತಹ ಕಂಸನನ್ನು ಹತ ಮಾಡಿದ್ದಂತಹ ಶ್ರೀಕೃಷ್ಣ ಬಂದ ಆ ನರಕಾಸುರನ ಸಂಹಾರ ಆದ ನಂತರ ನರಕಾಸುರನ ಪಟ್ಟಣಕ್ಕೆ ಬಂದು ನೋಡ್ತಾನೆ. ಅಲ್ಲಿದ್ದಂತಹ ದೃಶ್ಯ ಏನಪ್ಪ ಅಂತಂದರೆ, ಘೋರಾಜುಲ ರಾಜುಲಂ ಬಟು ಶರಾಹತಿ ನೋಂಚಿ ಧರಾತನೂಜುಂಡು ಉತ್ತೇಜಿತ ಶಕ್ತಿಂದೊಲ್ಲಿ ಜರದೆಚ್ಚಿನ ವಾರಿಂ 16,000 ಧಾತ್ರೀಜನಮಾನ್ಯಲನ್ ಗುಣವತಿ ವ್ರತ ಧನ್ಯಲ ರಾಜಕನ್ಯಲನ್. ಹಿಂದೆ ತಾನು ನಡೆಸಿದ್ದಂತಹ ಘೋರವಾದಂತಹ ಯುದ್ಧಗಳಲ್ಲಿ ತನ್ನ ಯುದ್ಧ ನೈಪುಣ್ಯದಿಂದ, ತನಗಿದ್ದಂತಹ ಧೈರ್ಯ ಪರಾಕ್ರಮಗಳಿಂದ ಎಷ್ಟೋ ಜನ ರಾಜರನ್ನು ಕೊಂದು ಸೆರೆ ಹಿಡಿದು ಎಲ್ಲ ಮಾಡಿದ್ದಂತಹ ಆ ಧರಾಪುತ್ರನಾದಂತಹ ನರಕಾಸುರ 16,000 ಹೆಣ್ಣು ಮಕ್ಕಳನ್ನು ತಂದು ಸೆರೆಯಲ್ಲಿ ಇಟ್ಟಿದ್ದ. 16,000 ಧಾತ್ರೀಜನಮಾನ್ಯಲನ್, ಆ 16,000 ಕನ್ಯೆಯರು ಅವರು ಅತ್ಯಂತ ಗುಣವತಿಯರು, ವ್ರತಧನ್ಯರು, ಧನ್ಯೆಯರು, ರಾಜಕನ್ಯೆಯರು. ಅಂದರೆ ತಾವು ಸೆರೆಯಲ್ಲಿದ್ದೂ ಕೂಡ ನೇಮನಿಷ್ಠೆಗಳಿಂದ ವ್ರತವನ್ನು ಆಚರಿಸ್ತಾ ಇದ್ದಂತಹ ಆ 16,000 ಕನ್ಯೆಯರನ್ನು, ಸೆರೆಯಲ್ಲಿದ್ದಂತಹವರನ್ನು ಶ್ರೀಕೃಷ್ಣ ಪರಮಾತ್ಮ ನೋಡಿದ. ಕನಿರಾ ರಾಜಕುಮಾರಿಕಲ್ ಪರಿಮಳತ್ ಕೌತೂಹಲಾಕ್ರಾಂತಲೈ ಧನುಜಾಧೀಶ ಚಮೂವಿದಾರುನ್ ನತಮಂದಾರುನ್ ಶುಭಾಕಾರು ನೂತನ ಶೃಂಗಾರು ವಿಕಾರದೂರು ಸುಗುಣೋದಾರುನ್ ಋಗೀಲೋಚನಾಜನ ಚೇತೋಧನ ಚೋರುನ್ ರತ್ನಮಕುಟಸ್ಫಾರುನ್ ಮನೋಹರುನಿನ್. ಯಾವಾಗಾದರೆ ತ್ರಿಲೋಕ ಮೋಹನ, ಜಗದೇಕ ಮೋಹನನಾದಂತಹ ಸುಂದರನಾದಂತಹ ಆ ಮಾಧವ ಶ್ರೀಕೃಷ್ಣ ಈ ನರಕಾಸುರ ಬಂಧಿಸಿಟ್ಟಂತಹ ಆ ರಾಜಕನ್ಯರನ್ನೆಲ್ಲ ವೀಕ್ಷಿಸಲಿಕ್ಕೆ ಬಂದನೋ, ಆಗ ಆ ರಾಜಕುಮಾರಿಯರು ಕೂಡ ಪರಿಮಳತ್ ಕೌತೂಹಲಾಕ್ರಾಂತಲೈ, ಯಾರಪ್ಪ ಇವನು? ಅತಿ ಧೀರನಂತೆ, ಧನುಜಾಧೀಶನಾದಂಥ ನರಕಾಸುರನ್ನ ಸಂಹಾರ ಮಾಡಿದ್ದಾನಂತೆ, ಅವನ ಸೈನ್ಯವನ್ನೆಲ್ಲವನ್ನೂ ನಷ್ಟಗೊಳಿಸಿದ್ದಾನಂತೆ. ಧನುಜಾಧೀಶ ಚಮೂವಿದಾರು ನತಮಂದಾರು, ಯಾರು ಇವರಿಗೆ ಶರಣಾಗತರಾಗಿ ನಮಸ್ಕರಿಸ್ತಾರೋ ಅಂತಹವರಿಗೆ ಕೋರಿದ ಕೋರಿಕೆಗಳನ್ನು ನೀಡತಕ್ಕಂತಹ ಕಲ್ಪವೃಕ್ಷನಂತೆ ಇವನು. ಶುಭಾಕಾರ ನೂತನ ಶೃಂಗಾರು, ಅತ್ಯಂತ ಮನೋಹರ ಅವನು. ಇವನ ರೂಪ ನಿತ್ಯ ನೂತನವಾದ ಶೃಂಗಾರವನ್ನು ಪಸರಿಸ್ತಾ ಇರತಕ್ಕಂಥ ಅಷ್ಟು ಶುಭಾಕಾರ ಇವನು. ಆದರೆ ಅವನಿಗೆ ಬೇರೆ ಯಾರ ಸೌಂದರ್ಯವನ್ನು ನೋಡಿದರೂ ಕೂಡ ಅವನಿಗೆ ವಿಕಾರ ಉಂಟಾಗುವುದಿಲ್ಲಂತೆ. ಅವನು ವಿಕಾರ ದೂರು. ಸುಗುಣೋದಾರುನ್, ಎಲ್ಲ ಸದ್ಗುಣಗಳ ರಾಶಿ ಇವನು, ಸದ್ಗುಣಗಳ ರಾಶಿ. ಇಂತಹವನನ್ನ ಮೃಗೀಲೋಚನಾಜನ ಚೇತೋಧನ ಚೋರು, ಸುಂದರವಾದ ಸ್ತ್ರೀಯರ ಮನಸ್ಸು ಅನ್ನತಕ್ಕಂತಹ ಧನವನ್ನು ಅಪಹರಿಸ್ತಕ್ಕಂಥವನು ತನ್ನ ಸೌಂದರ್ಯದಿಂದ ರತ್ನಮಕುಟ ಸ್ಫಾರುನ್,
ಪಾ ಅವನ ಶಿರಸ್ಸಿನಲ್ಲಿ ಅವನು ಧರಿಸಿರತಕ್ಕಂತಹ ರತ್ನ ಮುಕುಟ ಅವನ ಸೌಂದರ್ಯಕ್ಕೆ ಎಷ್ಟು ಚೆನ್ನಾಗಿ ಒಪ್ಪುತ್ತಾ ಇದೆ. ಮನೋಹರ ಇವನು ಅಂತ ಇನ್ನು ಮುಂತಾಗಿ ಯೋಚನೆ ಮಾಡ್ತಾ ಇದ್ದಾರೆ ಆ 16,000 ಕನ್ಯಾರತ್ನಗಳು. ಆ ನರಕಾಸುರನ ಸೆರೆಯಲ್ಲಿ ಇದ್ದೂ ಕೂಡ ಅವರು ವ್ರತದೀಕ್ಷೆಯಲ್ಲಿದ್ದಂತಹ ರಾಜಕನ್ಯೆಯರು. ಕೃಷ್ಣನನ್ನು ಕಂಡ ತಕ್ಷಣ ಅವರ ಮನಸ್ಸು ಅವನಿಗೆ ವಶವಾಗಿ ಹೋಯಿತು. అతని సౌందర్య గాంభీర్య చాతుర్యాది గుణంబులకు మోహించి తమకంబులు జనీంప ధైర్యంబులు సాలించి సిగ్గులు వర్జించి పంచశర సంచలిత హృదయలై దైవయోగంబునం బరాయత్తంబులైన చిత్తంబులన్ నమ్మత్త కాశినులు దత్తరంబున మనోజుండుత్తల పెట్ట నతండు దమకుం ప్రాణవల్లభుండని వరించి పాపపురక్కసుండు చెరపట్టెనటంచుదలంతు మెప్పొడుం బాపుండే వాని ధర్మమునన్ బద్మదళాక్షునింగంటిమమ్మ మున్ని పురుషోత్తమం గతియ నేమి వ్రతంబులు చేసినారమో ఆ పరమేష్టి పుణ్యుండు గదమ్మ హరిన్ మముగూర్చనిచ్చటన్ ಹರಿನ್ ಮಮೂರ್ಚನಿಚ್ಚಟನ್. ಆ ಸೆರೆಯಲ್ಲಿದ್ದಂತಹ ಕನ್ಯೆಯರು, ರಾಜಕನ್ಯೆಯರು ಶ್ರೀಕೃಷ್ಣ ತಮ್ಮನ್ನ ಬಿಡಿಸಲಿಕ್ಕೆ ಅಂತ ಬಂದ ತಕ್ಷಣ ಅವನನ್ನು ಕಂಡು ಮೋಹಿತೆಯರಾದರು. ಅವನ ಸೌಂದರ್ಯ, ಗಾಂಭೀರ್ಯ, ಚಾತುರ್ಯಾದಿ ಗುಣಗಳಿಂದ ಮೋಹಿಸಿ ತಮಕಂಬುಲು ಜನೀಂಪ, ತಮಕ ಅಂದರೆ ಅವರಿಗೆ ಅವನ ಮೇಲೆ ಅತ್ಯಂತ ಪ್ರೀತಿ ಹುಟ್ಟುತ್ತಾ ಇದೆ. ಅವನನ್ನು ನಮ್ಮವನನ್ನಾಗಿ ಮಾಡಬೇಕು ಅನ್ನತಕ್ಕಂಥ ತ್ವರೆ ಹೆಚ್ಚುತ್ತಾ ಇದೆ. ಧೈರ್ಯಂಬುಲು ಸಾಲಿಂಚಿ ಸಿಗ್ಗುಲು ವರ್ಚಿಂಚಿ ಪಂಚಶರ ಸಂಚಲಿತ ಹೃದಯಲೈ, ಅವರಿಗೆ ಧೈರ್ಯ ಒಗ್ಗೂಡಿಸ್ಕೊಳ್ತಾ ಇದ್ದಾರೆ. ನಾಚಿಕೆಯನ್ನು ಬಿಡ್ತಾ ಇದ್ದಾರೆ. ಸಿಗ್ಗುಲು ವರ್ಚಿಂಚಿ ಪಂಚಶರ ಸಂಚಲಿತ ಹೃದಯಲೈ, ಅವರ ಮನಸ್ಸಿನಲ್ಲಿ ಕಾಮ ಹುಟ್ಟುತ್ತಾ ಇದೆ ಅವನ ಬಗ್ಗೆ. ಅಂದರೆ ಅವರ ಮನಸ್ಸನ್ನು ಕಾಮ ಆಕ್ರಮಿಸ್ಕೊಳ್ತಾ ಇದ್ದಾನೆ. ದೈವಯೋಗದಿಂದ ಪರಾಯತ್ತರಾದಂತಹ ಇಷ್ಟು ವರ್ಷ ಎಷ್ಟು ಕಷ್ಟಪಟ್ವಿ ನಾವು ಇದರಲ್ಲಿ ಸೆರೆಮನೆಯಲ್ಲಿ. ಈಗ ದೈವಯೋಗದಿಂದ ನಾವು ಇವನನ್ನು ಕಾಣ್ತಾ ಇದ್ದೀವಿ ಎನ್ನುವ ಭಾವನೆ ಅವರಲ್ಲಿ ಪ್ರಕಟಗೊಳ್ತಾ ಇದೆ. ತತ್ತರದಿಂದ ಅಂದರೆ ಶೀಘ್ರವಾಗಿ ಮನೋಜುಂಡು ಉತ್ತಲ ಪೆಟ್ಟ, ಮನೋಜ ಉತ್ತಲು ಅಂತಂದರೆ ಟ್ರಬಲ್, ಅವರ ಮನಸ್ಸುಗಳಲ್ಲಿ ಮದನ ಆಗಲೇ ಕೆಲಸ ಮಾಡಲಿಕ್ಕೆ, ತನ್ನ ಒಂದು ಪರಾಕ್ರಮ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅಂದರೆ ಅವರಿಗೆಲ್ಲರಿಗೂ ಕೂಡ ಕೃಷ್ಣನ ಮೇಲೆ ಮನಸ್ಸಾಗಿದೆ. ಅತಂಡು ತಮಕುಂ ಪ್ರಾಣವಲ್ಲಭುಂಡನಿ ವರಿಂಚಿ, ಇವನನ್ನೇ ನಾವು ವರಿಸಬೇಕಾದ್ದು, ಇವನೇ ಪ್ರಾಣವಲ್ಲಭ ಅಂತ ನಿರ್ಧಾರ ಮಾಡಿಕೊಂಡ್ರು. ಆಗ ಅವ್ರೇನಂದ್ಕೋತಾರಪ್ಪ ಅಂದರೆ, ಪಾಪ ಇಷ್ಟು ದಿವಸ ನಾವು ಆ ರಾಕ್ಷಸನಾದಂಥ ನರಕಾಸುರನ್ನ ಬೈಕೊಳ್ತಾ ಇದ್ವಿ. ಸೆರೆಪಟ್ಟ ನಟಂಚು ದಲಂತು ಮೆಪ್ಪೊಡು, ಯಾವಾಗಲೂ ಅವನಿಗೆ ಹಿಡಿ ಶಾಪ ಹಾಕ್ಕೋತಾ ಇದ್ವಿ. ನಮ್ಮನ್ನೆಲ್ಲ, ನಮ್ಮ ರಾಜ್ಯಗಳನ್ನು, ನಮ್ಮ ಮನೆಯವರನ್ನ ಬಿಡಿಸಿ ಕರ್ಕೊಂಡು ಬಂದು ಇಲ್ಲಿ ಸೆರೆ ಹಾಕ್ಕೊಂಡಿದ್ದಾನೆ ಅಂತ ಸದಾಕಾಲ ಅವನ್ನ ಬೈಕೊಳ್ತಾ ಇದ್ವಿ. ಅವನ ಧರ್ಮದಿಂದ ನಾವಿವತ್ತು ಪದ್ಮದಲಾಕ್ಷನಾದಂಥ ಶ್ರೀಕೃಷ್ಣನ್ನ ಕಾಣುವ ರೀತಿಯಲ್ಲಾಯಿತು. ಇಲ್ಲದೇ ಇದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಾ ಇದ್ವಿ. ಇವನ್ ನರಕಾಸುರ ತಂದು ನಮ್ಮನ್ನು ಇಲ್ಲಿ ಸೆರೆಯಲ್ಲಿ ಇಟ್ಟಿದ್ದರಿಂದ ತಾನೇ ನಮಗೆ ಈ ದಿನ ಈ ಒಂದು ಅಪೂರ್ವವಾದ ಅವಕಾಶ ದೊರಕಿರ್ತಕ್ಕಂಥದ್ದು, ಕೃಷ್ಣನನ್ನ ಕಾಣುವ ಸೌಭಾಗ್ಯ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಮುನ್ನಿ ಪುರುಷೋತ್ತಮುಂಗದಿಯ ನೇಮಿ ವ್ರತಂಬುಲು ಸೇಸಿನಾರಮು, ಈ ಪುರುಷೋತ್ತಮನಾದಂಥ ಶ್ರೀಹರಿಯನ್ನ ಹೀಗೆ ನಾವು ಕಾಣಲು ಮುಂಚೆ ಏನು ವ್ರತ ಮಾಡಿದ್ವೋ, ಪೂರ್ವಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ಆ ಪರಮೇಷ್ಠಿ ಪುಣ್ಯುಂಡುಗದಮ್ಮ, ನಿಜವಾಗ್ಲೂ ಆ ಬ್ರಹ್ಮ ಪರಮೇಷ್ಠಿ ವಿಪರೀತ ಧರ್ಮಾತ್ಮ ಅವನು. ನಮಗೆಲ್ಲ ಈ ಒಂದು ಅವಕಾಶವನ್ನ ದೊರಕಿಸಿಕೊಟ್ಟ. ಹರಿನ್ ಮಮಂಗೂರ್ಚನಿಚ್ಚಟನ್, ನಮಗೆಲ್ಲರಿಗೂ ಹರಿಯನ್ನ ಸೇರುವ ಒಂದು ಸೌಭಾಗ್ಯವನ್ನ ಕರುಣಿಸಿಕೊಟ್ಟಂತ
ಆ ಬ್ರಹ್ಮ, ಚತುರ್ಮುಖ ಬ್ರಹ್ಮ ನಿಜವಾಗ್ಲೂ ತುಂಬ ದಯಾಳು, ನಮಗೆ ಈ ಅವಕಾಶ ಕೊಟ್ಟ ಅಂತ ಈ ರೀತಿಯಾಗಿ ತಮ್ಮಲ್ಲೇ ಆಲೋಚಿಸ್ಕೊಳ್ತಾ ಇದ್ದಾರೆ. ಶ್ರೀಹರಿಗೆ ತಮ್ಮ ಮನಸ್ಸನ್ನು ಒಪ್ಪಿಸಿಬಿಟ್ಟಿದ್ದಾರೆ ಆ ಕನ್ಯೆಯರು ಆಗಲೇ. ఉన్నతిని తండుగొంగేట మన్నింపంగనింక బ్రతుకుమానిని మనలో మున్నేమి నోమునోంచెన సన్నుత మార్గముల విపిన జలదుర్గములన్. ఇతండు కౌగిట మన్నింపంಗ ಇಂಕ ಬದುಕು ಉನ್ನತಿ ಅಂದರೆ ಈ ಕೃಷ್ಣ ಪರಮಾತ್ಮನ ಒಂದು ಆಲಿಂಗನ, ಅವನ ಸಾಮೀಪ್ಯ ದೊರಕಿದರೆ ಇನ್ನ ಈ ಬದುಕಿಗೆ ಇನ್ನೇನು ಬೇಕು? ಅದಕ್ಕಿಂತ ಉನ್ನತಿಯಾದದ್ದು ಇನ್ಯಾವುದೂ ಇರೋದಿಲ್ಲ ನಮ್ಮ ಬದುಕಲ್ಲಿ. ಈ ರೀತಿಯಾದಂತಹ ಒಂದು ಸದವಕಾಶ ದೊರಕಬೇಕು ಅಂದರೆ ಸನ್ನುತ ಮಾರ್ಗಮೂಲ. ಆ ಸನ್ನುತ ಮಾರ್ಗಮೂಲ ಅಂತಂದರೆ ಒಳ್ಳೆಯದಾದಂತಹ ಮಾರ್ಗದಿಂದ, ಯೋಗಿಗಳ ಮಾರ್ಗದಿಂದ, ವಿಪಿನ ಜಲದುರ್ಗಮೂಲನ್ ಅಂದರೆ ಕಾಡಿನಲ್ಲೋ ಅಥವಾ ಜಲದುರ್ಗಗಳಲ್ಲೋ ಏಕಾಂಗಿಯಾಗಿ ಎಲ್ಲ ಒಂದು ಬಂಧು ಬಾಂಧವರಾಗಿರ್ಬೋದು ಅಥವಾ ಈ ಲೌಕಿಕವಾದ ಎಲ್ಲ ಆಸೆಗಳನ್ನೂ ಬಿಟ್ಟು ಏಕಾಂಗಿಯಾಗಿ ಏಕಾಂತದಲ್ಲಿ ತಪಸ್ಸು ಮಾಡಿದರೆ ಮಾತ್ರ ಇಂತಹ ಒಂದು ಭಾಗ್ಯ ದೊರಕುತ್ತೆ. ಮುನ್ನು ಏಮಿ ನೋಮು ನೋಂಚೆನೋ, ಆ ರೀತಿಯಾಗಿ ಈ ಪರಮಾತ್ಮನ ಸಾಮೀಪ್ಯ ದೊರಕಬೇಕು ಅಂದರೆ ಯಾವ ತಪಸ್ಸನ್ನು, ಏಕಾಂತದಲ್ಲಿ ಯಾವ ತಪಸ್ಸನ್ನು ಮಾಡಬೇಕು, ಎಲ್ಲವನ್ನೂ ಬಿಟ್ಟು ಇಹಲೋಕದ ಆಸೆಗಳನ್ನೆಲ್ಲ ಬಿಟ್ಟು ಏಕಾಗ್ರಚಿತ್ತದಿಂದ ಯಾವ ತಪಸ್ಸು, ಯಾವ ಒಂದು ವ್ರತ ಮಾಡಿದ್ರೇನೋ ಇಂತಹ ಒಂದು ಪುಣ್ಯ ದೊರಕತಕ್ಕಂಥದ್ದು. ವಿನ್ನಾರಮೇ ಈ ಚೆಲುವ ಮುಂಗನ್ನಾರಮೇ ಎಟ್ಟಿ ಶೌರ್ಯ ಗಾಂಭೀರ್ಯಂಬುಲ್ ಮನ್ನಾರಮಿಂತ ಕಾಲಮುಂ ಗೊನ್ನಾರಮೇ ಎನ್ನಂಡೈನ ಗೋರಿಮಿಜಿಕ್ಕನ್. ಈ ಒಂದು ಪದ್ಯದಲ್ಲಿ ಪೋತನಾಮಾತ್ಯರ ಕವಿತಾ ಸಾಮರ್ಥ್ಯವನ್ನು ಕೂಡ ಹೇಳ್ತಾರೆ. ಛಂದೋ ನಿಯಮದಲ್ಲಿ ದ್ವಿತೀಯಾಕ್ಷರ ಪ್ರಾಸ ಅನ್ನತಕ್ಕಂಥದ್ದು ನಾವು ಎಲ್ಲ ಕಡೆ ನೋಡ್ತೀವಿ ಪದ್ಯಗಳಲ್ಲಿ, ಶ್ಲೋಕಗಳಲ್ಲಿ. ಇಲ್ಲಿ ಇವರು ದ್ವಿತೀಯ, ತೃತೀಯ ಮತ್ತೆ ಚತುರ್ಥ ಮೂರು ಅಕ್ಷರಗಳ ಪ್ರಾಸ ಕೊಟ್ಟಿದ್ದಾರೆ. ಇದು ಅವರ ದ್ವಿತೀಯವಾದಂತಹ ಕವಿತಾ ಸಾಮರ್ಥ್ಯವನ್ನು ಕೂಡ ತೋರಿಸುತ್ತೆ. ಭಿನ್ನಾರಮೇ ಈ ಚೆಲುವ ಮುನ್ಗನ್ನಾರಮೇ, ಈ ರೀತಿಯಾದಂಥ ಶೌರ್ಯ, ಗಾಂಭೀರ್ಯ, ಚೆಲುವು ಎಲ್ಲವೂ ರಾಶಿಯಾಗಿ ಒಂದೇ ಒಪ್ಪನಲ್ಲೇ ಏಕೀಭವಿಸಿರೋದನ್ನ ನಾವು ಇಷ್ಟಿಷ್ಟು ವರ್ಷ ಇದ್ದೀವಲ್ಲ ನಮ್ಮ ಜೀವನದಲ್ಲಿ ಯಾವತ್ತಾದರೂ ನೋಡಿದ್ವಾ? ಯಾವತ್ತೂ ನೋಡಿಲ್ಲ. ಅಂತಹ ಈ ಅಪರೂಪ ಸೌಂದರ್ಯ ನಿಧಿಯಾಗಿರತಕ್ಕಂತಹ ತ್ರಿಭುವನ ಮೋಹನನಾದಂತಹ ಸದ್ಗುಣಗಳ ಪ್ರತೀಕವಾಗಿ, ಸದ್ಗುಣಗಳ ರಾಶಿಯಾದಂತಹ ಇವನ ಕೂರಿಮಿ ಚಿಕ್ಕನ್, ಇವನ ಈ ಪ್ರೀತಿ ಅನ್ನತಕ್ಕಂತಹ, ಇವನ ಒಂದು ಸಾಮೀಪ್ಯ ಅನ್ನತಕ್ಕಂತಹ ಒಂದು ಅವಕಾಶ, ಆ ಭಾಗ್ಯ ನಮಗೆ ದೊರಕ್ತಾ ಇದೆಯಲ್ಲ, ಇದು ನಾವು ಕನಸಲ್ಲಾದರೂ ಎನಿಸಿತ್ವಾ? ಈ ರೀತಿ ಆಗಬೇಕಾದ್ರೆ ನಾವು ಏನು ತಪಸ್ಸು ಮಾಡಿತ್ವೋ ಅಂತ ಅವರವರಲ್ಲೇ ಒಬ್ಬರಿಗೊಬ್ಬರು ಮಾತನಾಡ್ಕೊಳ್ತಾ ಇದ್ದಾರೆ ಆ ಸೆರೆಯಲ್ಲಿದ್ದಂತಹ 16,000 ಕನ್ಯೆಯರು. ವನಜಾಕ್ಷಿಣೀಂಗನ್ಕ ವೈಜಯಂತಿ ಕನೈನಂಗದಿಸಿ ವ್ರೇಳುದುಂಗದ ಕಂಠಮಂದು ಬಿಂಬೋಷ್ಟಿನೇಂಗನ್ಕ ಪೀತಾಂಬರಮನೈನ ಮೆರಸಿಯುಂಡುದುಗದ ಮೇನು ನಿಂಡನ್. ಗಂಡಿಯನೇಂಗನ್ಕ ಕೌಸ್ತುಭಮಣಿನೈನ ನೊಪ್ಪು ಸೂಪುದುಗದ ಯುರಮುನಂದುನ್ ಬಾಲಿಕನೇಂಗನ್ಕ ಬಾಂಚಜನ್ಯಮುನೈನ ಮೊನಸಿ ಜೊಕ್ಕುದುಂಗದ ಮೋವಿಂಗ್ರೋಲಿ ಪದ್ಮಗಂಧಿನೇನು ಬರ್ಹದಾಮಮನೈನನ್ ಚಿತ್ರರುಚುಲನುಂದು ಶಿರಮುನಂದು నను చుంబెక్కుగతలు నాడిరి కన్యులు గములుగట్టి గరుడ ಗಮನುಂಜೂಚಿ. ಒಂದು ಸಾಹಿತ್ಯ ಇದೆ. ಶ್ರೀಗಂಧ ನಾನಾಗಿ ಪುಟ್ಟುತ್ತಿದ್ದರೆ ಆಗ ನಿನ್ನ ಪಾದಾರ್ಚನೆಗೆ ಸಭೆಯುತ್ತಿದ್ದೆ. ಯಾವೊಂದು ಗಿಡದಲ್ಲಿ ಹೂವಾಗಿ ಜನಿಸಿದರೆ
ಪಾದಪೂಜೆಯ ಸಮಯ ಬಳಿ ಸೇರುತ್ತಿದ್ದೆ. ನೀ ನಡೆಯುವ ಮಾರ್ಗದಲ್ಲಿ ಮಣ್ಣಾಗಿ ಇದ್ದರೆ ನಿನ್ನ ಪದ ಧೂಳಾಗಿ ನಾನಳಿಯುತ್ತಿದ್ದೆ ಅಂತ. ಅಂದರೆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಆ ಭಕ್ತರಿಗೆ ಆ ಭಗವಂತನನ್ನ ನಾವು ಯಾವ ಪರಿಯಲ್ಲಿ ಸೇವೆ ಮಾಡಬಹುದು. ಇಲ್ಲಿ ಇದೇ ರೀತಿ ನರಕಾಸುರ ಬಂಧಿಸಿದ್ದಂತಹ 16,000 ಕನ್ಯೆಯರು ಶ್ರೀ ಕೃಷ್ಣ ಪರಮಾತ್ಮನ ಸೌಂದರ್ಯ, ಗಾಂಭೀರ್ಯ, ಚಾತುರ್ಯ ಇದನ್ನೆಲ್ಲ ನೋಡಿ ಇವನಲ್ಲವೇ ನಾವು ವರಿಸಬೇಕಾದ್ದು, ಇವನು ನಮ್ಮವನಾದರೆ ನಾವು ಮಾಡಿರ್ತಕ್ಕಂತಹ ಎಲ್ಲ ಪೂಜೆಗಳು ಸಾರ್ಥಕವಾದ ಹಾಗೆ ಎನ್ನುವ ಭಾವನೆಯಲ್ಲಿರ್ತಾರೆ. ಆಗ ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇರ್ತಾರೆ. ಏನಪ್ಪ ಅಂದ್ರೆ, ವನಜಾಕ್ಷಿ ನೇಂಗನ್ಕ ವೈಜಯಂತಿಕ ನೈನ. ನೋಡು, ಈ ಕೃಷ್ಣ ಪರಮಾತ್ಮ ಧರಿಸಿರ್ತಕ್ಕಂತಹ ವೈಜಯಂತಿ ಇದೆಯಲ್ಲ, ನಾನು ಆ ವೈಜಯಂತಿ ಮಾಲೆ ಆಗಿದ್ದಿದ್ರೆ ಅವನ ಕಂಠದಲ್ಲಿ ಹಾಯಾಗಿ ನಾನು ಹಾರವಾಗಿ ಒಪ್ಪಬಹುದಾಗಿತ್ತು. ಬಿಂಬೋಷ್ಟಿ ನೇಂಗನ್ಕ ಬೀತಾಂಬರ ಮನೈನ ಮೆರೆಸಿಯುಂಡುದು ಗದಾ ಮೀನು ನಿಂಡ. ಹೌದು ಕಣಮ್ಮ, ನಿನಗೆ ವೈಜಯಂತಿ ಆಗ್ಬೇಕು ಅನ್ನಿಸ್ತಾ? ನನಗನ್ನಿಸ್ತಾ ಇದೆ, ನಾನು ಅವನು ಧರಿಸಿರ್ತಕ್ಕಂಥ ಪೀತಾಂಬರವೇ ನಾನಾಗಿದ್ದಿದ್ರೆ ಹಾಯಾಗಿ ಅವನ ತನುವನ್ನ ಬಳಸಿ ಸದಾ ಕಾಲ ಇರಬಹುದಾಗಿತ್ತು. ನೇಂಗನ್ಕ ಕೌಸ್ತುಭ ಮಣಿ ನೈನ. ನಾನು ಇನ್ನೊಬ್ಳು ಹೇಳ್ತಾ ಇದ್ದಾಳೆ, ನಾನು ಕೌಸ್ತುಭ ಮಣಿ ಆಗಿದ್ದರೆ ಉಪ್ಪು ಸೂಪುದು ಗದಾ ಉರಮುನಂದು. ನಾನು ಅವನ ವಕ್ಷಸ್ಥಳದ ಮೇಲೆ ವಿರಾಜಮಾನಳಾಗಿರ್ತಾ ಇದ್ದೆ ಅಲ್ವಾ. ಇನ್ನೊಬ್ಳು ಹೇಳ್ತಾಳೆ, ನಾನು ಪಾಂಚಜನ್ಯವೇ ಆಗಿದ್ದರೆ. ಅವನೀಗ ನರಕಾಸುರನ ಮೇಲೆ ಹೋರಾಡೋದಕ್ಕೆ, ಯುದ್ಧಕ್ಕೆ ಎಲ್ಲ ಬಂದಾಗ ಪಾಂಚಜನ್ಯವನ್ನ ಮೊಳಗಿಸಿದ್ದನ್ನ ಅರಿತಿದ್ದಳು. ಅವಳು ಹೇಳ್ತಾ ಇದ್ದಾಳೆ, ನಾನು ಪಾಂಚಜನ್ಯವೇ ಆಗಿದ್ರೆ ಅವನ ಮೊನಸಿ ಚೊಕ್ಕುದು ಗದಾ ಮೋವಿಂಗ್ರೋಲಿ. ಅವನು ನನ್ನನ್ನ ಅವನ ಅಧರಗಳೆಡೆಯಲ್ಲಿ ಹಿಡಿದು ಪೂರೈಸುವಾಗ ನಾನು ಅವನ ಅಧರ ಪಾನವನ್ನ ಮಾಡಿ ಸೊಕ್ಕುತ್ತಾ ಇದ್ದೆ. ಪದ್ಮಗಂಧಿ, ನಾನೇನಾದ್ರೂ ಬರ್ಹಧಾಮ ಆಗಿದ್ದಿದ್ರೆ, ನವಿಲು ಗರಿಯಾಗಿದ್ರೆ ಚಿತ್ರ ರುಚುಲನುಂದು ಶಿರಮುನುಂದು. ಅವನ ಅಲಂಕಾರ, ಅವನ ಶಿರೋಲಂಕಾರವಾಗಿ ನಾನು ನಾನಾ ವಿಧ ಬಣ್ಣಗಳು. ಆ ನವಿಲುಗರಿ ನಾವಂದ್ಕೊಳ್ತೀವಿ ಬರೀ ನವಿಲು ಪಿಕಾಕ್ ಬ್ಲೂ ಅಂತ, ಅದು ಮಾತ್ರ ಇದೆಯಾ ಅಂತ. ಆದರೆ ಮಧ್ಯ ಒಂದು ಕಣ್ಣಿಗೆ ಒಂದು ಶೃಂಗಾರ, ಒಂದು ಸೊಬಗು, ಆ ನಯ, ಆ ಮೃದುತ್ವ ಎಲ್ಲ ಸೇರಿ ಚಿತ್ರ ರುಚುಲು. ಬಹಳ ಅಂದವಾದ ಕಾಂತಿಯಿಂದ ನಾನು ಅವನ ಶಿರಸ್ಸನ್ನ ಅಲಂಕರಿಸ್ತಾ ಇದ್ದೆ. ನಾನು ಬೆಕ್ಕುಗತಲನ ಆಡಿರಿ ಕನ್ನುಲು ಗಮುಲುಗಟ್ಟಿ. ಗಮುಲುಗಟ್ಟಿ ಅಂದ್ರೆ ಎಲ್ಲರೂ ಒಬ್ಬೊಬ್ರಿಗೆ ಗುಂಪುಗೂಡ್ತಾ ಇದ್ದಾರೆ. ಅವರಲ್ಲಿರ್ತಕ್ಕಂಥ ಕುತೂಹಲ, ಅವರ ಉತ್ಸಾಹ ಮೇರೆ ಮೀರಿದೆ. ಕೃಷ್ಣನನ್ನ ಕಂಡು ಗುಂಪುಗಳು ಗೂಡ್ಕೊಂಡು ಆ ಗರುಡಗಮನನಾದಂತಹ ಶ್ರೀ ಕೃಷ್ಣನನ್ನ ಕಂಡು ತಮ್ಮ ತಮ್ಮ ಭಾವನೆಗಳನ್ನ ಒಬ್ಬರಿಗೊಬ್ಬರು ಹಂಚಿಕೊಳ್ತಾ ಇದ್ದಾರೆ ಆ ಕನ್ಯೆಯರು. ಭೂನಾಥೋತ್ತಮ ಕನ್ಯಕಲ್ವರು ಸನಂಬೋಜಾತ ನೇತ್ರುಂಡು నన్నే నవ్వెందగంజూచే డగ్గరియే వర్ణించెన్ వివేకించే సమ్మానించెన్ గరుణించెన్ బేరడిగే సన్మార్గంబుతో పెండ్లియౌ నేనే చక్రికి ದೇವಿನಂಚುಂದಮಲೋ ನಿರ್ಣೀತಲೈರಂದರುನ್. ಆ ಕನ್ಯೆಯರಿಗೆ ಕೃಷ್ಣನೆಡೆಗೆ ಎಷ್ಟು ಒಂದು ಆಕರ್ಷಣೆ ಹುಟ್ಟಿತ್ತು, ಅವನ ಕಡೆಗೆ ಅವರು ಎಷ್ಟು ಆಕರ್ಷಿತರಾಗಿದ್ದರು, ಸಮ್ಮೋಹಿತರಾಗಿದ್ದರು ಅಂದ್ರೆ ತಮ್ಮಲ್ಲೇ ಅಂದ್ಕೊಳ್ತಾ ಇದ್ದಾರೆ. ಅವರ ಒಂದು ಮನಸ್ಸಿನ ಭಾವನೆಗಳು ಹೇಗಿದೆಯಪ್ಪ ಅಂದ್ರೆ, ಈ ಅಂಬೋಜಾತ ನೇತ್ರ ನನ್ನೇ ನವ್ಯ, ನನ್ನನ್ನು ನೋಡ್ ನಕ್ಕಿದ, ನನ್ನ ಹತ್ರಕ್ಕೆ ಬಂದ ದಗಂಜೂಚೆ, ನನ್ನನ್ನೇ ನೋಡ್ತಾ ಇದ್ದಾನೆ ಅವನು. ಡಗ್ಗರಿಯೇ ಅಂದ್ರೆ ನನ್ನ ಹತ್ರಕ್ಕೆ ಬಂದ, ಬಳಿಗೆ ಬಂದ. ವರ್ಣಿಂಚೆನ್, ನನ್ನ ಸೌಂದರ್ಯವನ್ನ ಅವನು ಹೊಗಳಿದ. ವಿವೇಕಿಂಚೆ, ನನ್ನ ಜೊತೆಯಲ್ಲಿ ಸಂಭಾಷಣೆಯನ್ನು ಮಾಡ್ದ. ಸಮ್ಮಾನಿಂಚೆ, ನನ್ನನ್ನು ಕುರಿತು ಎಷ್ಟೋ ಒಳ್ಳೆ ಮಾತುಗಳಾಡಿ ಸಮ್ಮಾನಿಸಿದ. ಕರುಣಿಸಿದ್ದಾನೆ. ಬೇರಡಿಗೆ, ನನ್ನ ಹೆಸರು ಕೇಳ್ದ ಅವನು. ಸನ್ಮಾರ್ಗಂಬತೋ ಬೆಂಡಿಯವು, ನಾನಿವನನ್ನ ಸನ್ಮಾರ್ಗದಲ್ಲಿ ಮದುವೆ ಆಗ್ಬಿಟ್ರೆ ನೇನೇ ಚಕ್ರಿಕಿ ದೇವಿನಂಚುನ್. ಇವನು ನಾನಿವನನ್ನ ಮದುವೆ ಆದರೆ ಇವನು ನನ್ನನ್ನು ಮದುವೆ ಆಗುವ ಹಾಗೆ ಆದರೆ ನಾನೇ ಈ ಚಕ್ರಿಗೆ
ಮನಸೊಪ್ಪುವಂತ ಪ್ರಿಯಾದಂತಹ ದೇವಿ ಆಗ್ತೀನಿ ಅಂತ ತಮಲೋ ನಿರ್ನೀತಲೈರಂದರೂನು ಪ್ರತಿಯೊಬ್ಬರಿಗೂ ಅದೇ ಭಾವ ಬಂದಿದೆ. ಪ್ರತಿಯೊಬ್ಬರು ಅದೇ ರೀತಿ ಭಾವಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅದೇ ಆಸೆ ಮನಸ್ಸಿನಲ್ಲಿ ಉಂಟಾಗಿದೆ. ಇಟ್ಲು ಬಹುವಿಧಂಬುಲಂ ದಮತಮ ಮನ್ನಲలకు ಉಳ್ಳೂರು ಕನ್ಯಲಂ ಬದಾರುವೇಲ ಧವಳಾಂಬರಾಭರಣ ಮಾಲ್ಯಾನುಲೇಪನಂಬುಲು ಸಂಗಿ అందలంబుల నిడి వారలను నరకాసుర భాండాగారంబునంగల నానావిధంబులైన మహాధనంబులను రథంబులను దురగంబులను ధవళంబులై వేగవంతంబులై ఐరావతకుల సంభవంబులైన చతుర్దంత దంతావళంబులను ద్వారకా నగరంబునగుంబనిచె దేవేంద్రుని పురంబున కుంజని అదితిదేవి మందిరంబు సొచ్చి ఆ పెద్దమ్మకు ముద్దు చూపి మణికిరణ పటల పరిభావిత భానుమండలంబులైన కుండలంబులు సంగి శచీ సమేతుండైన మహేంద్రుని చేత సత్యభామతోడంబూజితుండై పిదప సత్యభామ కోరిన నందనవనంబు సొచ్చి. ರಾಜಕನ್ಯೆಯರೆಲ್ಲರೂ ಕೂಡ ಕೃಷ್ಣ ತನ್ನನ್ನೇ ಅನುಗ್ರಹಿಸಿದ್ದಾನೆ ಅಂತ ತಮ್ಮ ತಮ್ಮಲ್ಲೇ ಭಾವಿಸಿಕೊಂಡು ಆನಂದ ಪರವಶರಾಗಿದ್ದಾರೆ. ಆಗ ಶ್ರೀಕೃಷ್ಣ ಅವರೆಲ್ಲರಿಗೂ ಕೂಡ ಪರಿಚಾರಿಕೆಯರ ಕೈಯಲ್ಲಿ ಅಮೂಲ್ಯವಾದ ವಸ್ತ್ರಗಳು, ಅಮೂಲ್ಯವಾದ ಆಭರಣಗಳು, ಗಂಧ, ಪುಷ್ಪ, ಅಲಂಕಾರ ವಸ್ತ್ರಗಳು ಎಲ್ಲವನ್ನು ಕೊಟ್ಟು ಅವರನ್ನೆಲ್ಲ ಅಲಂಕಾರ ಮಾಡಿಸಿ, ಅವರುಗಳಿಗೆ ಅಲಂಕಾರ ಮಾಡಿಸಿ ರಥಗಳಲ್ಲಿ ಕುಳ್ಳಿರಿಸಿ ದ್ವಾರಕೆಗೆ ಕಳಿಸಿದ. ನರಕಾಸುರನ ಭಾಂಡಾಗಾರದಲ್ಲಿ ಇದ್ದಂತಹ ವಜ್ರ, ವೈಡೂರ್ಯ, ಮಹಾ ಸಂಪತ್ತುಗಳು, ರಥಗಳು, ಕುದುರೆಗಳು, ಐರಾವತ ಮಹೇಂದ್ರನ ಐವರಾವತದ ಕುಲದಲ್ಲಿ ಹುಟ್ಟಿರತಕ್ಕಂತಹ ವೇಗವಂತವಾದಂತಹ 4 ದಂತಗಳ ಇರತಕ್ಕಂತಹ ಮದಿಸಿದ ಆನೆಗಳ ಒಂದು ಗುಂಪನ್ನು ಕೂಡ ದ್ವಾರಕಾ ನಗರಕ್ಕೆ ಕಳಿಸಿದ. ಹಿಂದೆ 205ನೇ ಪದ್ಯದಲ್ಲಿ ನರಕಾಸುರನ ಸಂಹಾರ ಆದ್ಮೇಲೆ ಆ ನರಕಾಸುರನ ಮಗನಾದ ಭಗದತ್ತನಿಗೆ ಸರ್ವ ಸಂಪದಗಳನ್ನು ಹರಿ ಕೊಟ್ಟ ನರಕಾಸುರಂದು ಅಂತ ಓದಿದ್ವಿ. ಇಲ್ಲೇನು ಈ ತರ ಕೊಡ್ತಾ ಇದ್ದಾರಲ್ಲ, ಅಮೂಲ್ಯ ಕೋಶಾಗಾರದ ಅಮೂಲ್ಯ ಸಂಪತ್ತೆಲ್ಲ ದ್ವಾರಕಕ್ಕೆ ಕಳಿಸ್ತಾ ಅಂತ ಓದ್ತಾ ಇದೀವಲ್ಲ ಅಂತಂದ್ರೆ, ಅಂದ್ರೆ ವಿವಿಧ ರಾಜ್ಯಗಳನ್ನೆಲ್ಲಾನು ಕೂಡ ಕೊಳ್ಳೆ ಹೊಡೆದು ನರಕಾಸುರ ತಂದು ಆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಕೃಷ್ಣ ನರಕಾಸುರನ್ನ ಸಂಹಾರ ಮಾಡಿದ್ರಿಂದ ಆ ಸಂಪತ್ತನ್ನ ದ್ವಾರಕೆಗೆ ಕಳಿಸ್ತಾ, ಮೊದಲಿಗೆ ನರಕಾಸುರಂದೇ ಆದಂತಹ ಕೋಶಾಗಾರದಲ್ಲಿದ್ದಂತಹ ಸಹಜವಾದಂತಹ ಅಂದ್ರೆ ಅವನದೇ ಸಂಪಾದನೆ ಇದು, ಅಂತಹ ಸಂಪತ್ತೆಲ್ಲ ನರಕಾಸುರನ ಪುತ್ರನಾದ ಭಗದತ್ತನಿಗೆ ಬಿಟ್ಟು ಅವನ್ನ ಅಲ್ಲಿ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಇನ್ನೆಲ್ಲವನ್ನು ಅಮೂಲ್ಯವಾದ ಸಂಪತ್ತುಗಳು, ಬೇರೆ ಅಮೂಲ್ಯ ಸಂಪತ್ತುಗಳನ್ನೆಲ್ಲ ಕೂಡ ದ್ವಾರಕಾ ನಗರಕ್ಕೆ ಕಳುಹಿಸಿ ನಂತರ ದೇವೇಂದ್ರನ ಪುರಕ್ಕೆ ಹೋದ. ಯಾಕೆ ಅಂತಂದ್ರೆ ಈ ನರಕಾಸುರ ದೇವಮಾತೆಯಾದಂಥ ಅದಿತಿಯ ಕರ್ಣಕುಂಡಲಗಳನ್ನ ಅಪಹರಿಸಿ ತಂದು ಬಿಟ್ಟಿರ್ತಾನೆ. ಆದ್ರಿಂದ ಈ ನರಕಾಸುರ ಸೋತ ಅಲ್ಲ, ಈಗ ದೇವೇಂದ್ರನ ಪುರಂಬುನ ಕುಂಜನಿ ಅದಿತಿ ದೇವಿ ಮಂದಿರಂಬು ಸೊಚ್ಚಿ ಆ ಅದಿತಿ ದೇವಿ ಮಂದಿರಕ್ಕೆ ಕೃಷ್ಣ ಹೋಗಿ ಮಣಿಕಿರಣ ಪಟಲ ಪರಿಭಾವಿತ ಭಾನುಮಂಡಲಂಬುಲೈನ ಕುಂಡಲಂಬುಲು ಸಂಗಿ, ಅಂದ್ರೆ ಅಷ್ಟು ಜೀವರತ್ನಗಳಿಂದ ಮಾಡಿರ್ತಕ್ಕಂಥ ಕುಂಡಲಗಳು, ಅದು ಅದರಿಂದ ಹೊಮ್ಮತಕ್ಕಂತಹ ಕಿರಣಗಳು ಪಟಲ ಪಟಲಗಳಾಗಿ ಅಂದ್ರೆ ಕಿರಣಗಳನ್ನ ಕಂಟಿನ್ಯೂಸ್ ಆಗಿ ಎಡಬಿಡದೆ ಆ ಕುಂಡಲಗಳಿಂದ ಕಾಂತಿ ಪುಂಜಗಳಂತೆ ಹೊರಹೊಮ್ಮುತ್ತಾ ಇದೆ. ಆ ರೀತಿಯಾದಂಥ ಕುಂಡಲಗಳನ್ನ ಆ ಅದಿತಿ ದೇವಿಗೆ ಕೊಟ್ಟು ಶಚಿ ಸಮೇತರಾಗಿ ಶಚಿ ಸಮೇತನಾದ ಮಹೇಂದ್ರನೊಡನೆ ಸಂಭಾಷಿಸಿ ಸತ್ಯಭಾಮ ಅಲ್ಲಿರ್ತಾಳೆ. ಸತ್ಯಭಾಮನ್ನು ಕರ್ಕೊಂಡು ಹೋಗಿರ್ತಾನಲ್ಲ ಇವನು ಗರುಡನ ಮೇಲೆ, ಅಲ್ಲಿ ಸತ್ಯಭಾಮ ಕೋರ್ತಾಳೆ, ಇಲ್ಲಿವರೆಗೂ ಬಂದಿದ್ದೀವಲ್ಲ, ನಂದನವನಾದ್ರೂ ನೋಡ್ಕೊಂಡು ಹೋಗೋಣ, ಇಷ್ಟು ದಿವಸ ಬರೀ ಯುದ್ಧ ಆಯ್ತು ಅಂತ ಕೋರ್ತಾಳೆ. ಆಗ ನಂದನವನಂಬು ಸೊಚ್ಚಿ, ಸತ್ಯಭಾಮೆ, ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಕೂಡ
ದೇವಲೋಕದ ನಂದನವನವನ್ನ ದರ್ಶಿಸಲಿಕ್ಕೆ ಹೋಗ್ತಾರೆ. హరికేలంబె కలించి తెచ్చి భుజగేంద్రారాతిపై బెట్టె సుందర గంధానుగత భ్రమద్భ్రమరనాదవ్రాతముం బల్లవాంకుర శాఖా ఫల పర్ణ పుష్ప కలికా గుచ్ఛాదికోపేతమున్ గిరిభిత్రాతముం బారిజాతముం ದ್ರಿಲೋಕೀಯಾಚಕ ಖ್ಯಾತಮುನ್. ನಂದನವನದಲ್ಲಿ ಸುತ್ತಾಡ್ತಾ ಇದ್ದರು ಸತ್ಯಭಾಮೆ ಹಾಗೂ ಶ್ರೀಕೃಷ್ಣ ಪರಮಾತ್ಮ. ಅಲ್ಲಿ ಒಂದು ಅಪರೂಪವಾದಂತಹ ವೃಕ್ಷವನ್ನ ಕಂಡರು, ಪಾರಿಜಾತ ವೃಕ್ಷ. ಅದು ಹೇಗಪ್ಪ ಇತ್ತು ಅಂತಂದ್ರೆ, ಸುಂದರ, ಅದರಿಂದ ಆ ಪಾರಿಜಾತದಲ್ಲಿ ಅರಳಿರ್ತಕ್ಕಂತಹ ಪುಷ್ಪಗಳ ಸುಗಂಧಕ್ಕೆ ಆಕರ್ಷಿತವಾದಂತಹ ಭ್ರಮರಗಳು ಜಂಜಾವಾತ ಗುಣ್ಣಂತ ಶಬ್ದಗಳನ್ನು ಮಾಡ್ತಾ ಇದ್ದುವು. ಮತ್ತೆ ಆ ಗಿಡದ ತುಂಬ ಪಲ್ಲವಗಳು, ಚಿಗುರುಗಳು ಶಾಖೋಪಶಾಖೆಗಳಿಂದ ಕೂಡಿತ್ತು. ಅಂದರೆ ವಿಶಾಲವಾಗಿ ಹಬ್ಬಿ ಹರಡಿತ್ತು. ಅದರಲ್ಲಿ ಫಲ, ಎಲೆಗಳು, ಪುಷ್ಪಗಳು, ಮೊಗ್ಗುಗಳು ಗೊಂಚಲಾಗಿ ತೂಗಾಡ್ತಾ ಇದೆ. ಅಂದರೆ ಆ ಒಂದು ಸಮೃದ್ಧಿಯಾದಂತಹ ಪಾರಿಜಾತ ವೃಕ್ಷ. ಅಷ್ಟು ಚೆನ್ನಾಗಿರತಕ್ಕಂತಹ ಆ ಪಾರಿಜಾತವನ್ನ ಕಂಡರು. ಅದಕ್ಕಿದ್ದಂಥ ಇನ್ನೊಂದು ಪ್ರಖ್ಯಾತಿ ಏನಪ್ಪ ಅಂತಂದ್ರೆ, ಗಿರಿಭಿತ್ರಾತಮುಂ ಬಾರಿಜಾತಮುಂ. ಗಿರಿಭಿತ್ತಾದಂತಹ ಆ ಇಂದ್ರ ತಂದು ನೆಟ್ಟುಕೊಂಡಿದ್ದ, ಅವನ ನಂದನವನದಲ್ಲಿ ಬೆಳೆಸ್ಕೊಂಡಿದ್ದ ಅಂತಹ ಪಾರಿಜಾತ ತ್ರಿಲೋಕಿ ಯಾಚಕಾಖ್ಯಾತಮುನ್. ಸಾಮಾನ್ಯಕ್ಕೆ ಎಲ್ಲ ತ್ರಿಲೋಕಗಳಲ್ಲೂ ಕೂಡ ಯಾಚಕರಿಗೆ ಒಂದಿರುತ್ತೆ. ಕಾಮಧೇನು ಇದೆಯಂತೆ ನಂದನವನದಲ್ಲಿ, ಕಲ್ಪವೃಕ್ಷ ಇದೆಯಂತೆ, ನಾವು ಕೇಳಿದ್ದೆಲ್ಲ ಫಲಿಸುತ್ತಂತೆ ಅಂತ ಯಾಚಕರಿಗೆ ಅದೊಂದು ಕನಸಿರುತ್ತೆ. ಕಲ್ಪವೃಕ್ಷಗಳಲ್ಲೇ 5 ರೀತಿಯಾದಂತಹ ಕಲ್ಪವೃಕ್ಷಗಳು: ಪಾರಿಜಾತ, ಕದಂಬ, ಚಂದನ, ಶ್ರೀಗಂಧ ಮತ್ತೆ ಕಲ್ಪವೃಕ್ಷ, ಕಲ್ಪತರು ಅನ್ನತಕ್ಕಂಥದ್ದು. 5 ಜಾತಿಯ ಕಲ್ಪವೃಕ್ಷಗಳಿರುತ್ತೆ. ಅದರದ್ದೇ ಕನಸು ಯಾಚಕರಿಗೆ. ನಮಗೇನಾದರೂ ಆ ಕಲ್ಪವೃಕ್ಷದ ಬಳಿಗೆ ಹೋಗುವ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಬೇಕಾದ್ದು ಕೇಳ್ಕೋಬಹುದಲ್ವೇ ಅನ್ನತಕ್ಕಂತಹ ಒಂದು ಭ್ರಮೆ ಇರುತ್ತೆ. ಆ ರೀತಿಯಾದಂತಹ ಸಮೃದ್ಧಿಯಾದಂತಹ ದೇವಲೋಕದ ಪಾರಿಜಾತವನ್ನ ಕಂಡಂತಹ ಕೃಷ್ಣ ಏನು ಮಾಡ್ದ? ಹರಿ ಕೇಲಂಬೆ ಕಲಿಂಚಿ ತೆಚ್ಚಿ ಭುಜಗೇಂದ್ರಾರಾತಿಪೈ ಬೆಟ್ಟೆ. ಸತ್ಯಭಾಮಾದೇವಿಗೆ ತುಂಬಾ ಆನಂದವನ್ನುಂಟು ಮಾಡ್ತು ಆ ಪಾರಿಜಾತ ವೃಕ್ಷ. ಎಷ್ಟು ಚೆನ್ನಾಗಿದೆ, ತಗೊಂಡು ಹೋಗೋಣ ಅಂತಂದಿದ್ದೆ. ಏನು ಮಾಡ್ದ ಕೃಷ್ಣ? ತನ್ನ ಕೈಯಿಂದಲೇನೆ ಅದನ್ನ ಬುಡ ಸಮೇತ ಎತ್ಕೊಂಡು ಬಂದು ಭುಜಗೇಂದ್ರ ಆರಾತಿ ಅಂತಂದ್ರೆ ಸರ್ಪಗಳಿಗೆ ಆರಾತಿಯಾದಂತಹ ಗರುಡನ ಮೇಲೆ ಇಟ್ಟ ಅಂತಹ ಸುಂದರವಾದ ಸಮೃದ್ಧವಾದಂತಹ ಪಾರಿಜಾತವನ್ನ ಇಟ್ಲು. ಪಾರಿಜಾತಮ್ಮನು ಹరించి ಯದು ವಲ್ಲಭುಂಡು ವಲ್ಲಭಯುಂ ದಾನುನು ವಿಹಗ ವಲ್ಲಭಾರೂಢುಂಡೈ ಚೆನುಚುನ್ನ ಸಮಯಂಬುನ. ತನ್ಪಾಟಕ್ಕೆ ತಾನು ಪಾರಿಜಾತದ ಆ ಗಿಡವನ್ನ ತೆಗೆದುಕೊಂಡ ಆ ಯದುವಲ್ಲಭನಾದಂತಹ ಶ್ರೀಕೃಷ್ಣ ತನ್ನ ವಲ್ಲಭೆಯಾದ ಸತ್ಯಭಾಮೆಯನ್ನು ಕೂಡಿಕೊಂಡು ವಿಹಗ ವಲ್ಲಭನಾದಂತಹ ಗರುಡನ ಮೇಲೆ ಆರೂಢನಾಗಿ ಇನ್ನೇನು ಹೊರಡಬೇಕು ಅನ್ನತಕ್ಕಂತಹ ಸಂದರ್ಭಕ್ಕೆ ಇಂದ್ರ ಅಡ್ಡ ಬಂದ. నరకాసురునిబాధన్నలగి గోవిందుని కడకేగి తత్పాద కమలములకుందన కిరీటము సోంక దండ ప్రణామముల్గావింప నా చక్రి కరుణజేసి చెనుదెంచి భూసుతు సమయించి తన వారిందన్నన్ రక్షించుటందలంపమరచి ఇంద్రుండు బృందార కేంద్రత్వమదమునన్ పద్మలోచన పోకు. హే పద్మలోచన పోకు, పారిజాత తరువు విడువు మనుచుందాకెనడ్డము వచ్చి తరిమి సురలు నట్ల దాకిరకట ఎరుకవలదే నిర్చరేంద్రత గాల్చనే సురల తామసమును జూడన్ హరిది.
ಸುರಲತಾಮಸಮುನು ಜೂಡನರಿದಿ. ಯಾವಾಗಾದರೆ ಪಾರಿಜಾತ ವೃಕ್ಷವನ್ನ ಶ್ರೀಕೃಷ್ಣ ಪರಮಾತ್ಮ ಗರುಡನ ಮೇಲೆ ಇಟ್ಕೊಂಡು ಹೊರಡ್ಲಿಕ್ಕೆ ಪ್ರಾರಂಭ ಮಾಡಿದ್ನೋ, ಆಗ ಈ ಇಂದ್ರನಿಗೇನೋ ಸಂಕಟ ಹತ್ಕೊಂಡ್ಬಿಡ್ತಲ್ಲ. ಅದೇ ಇಂದ್ರ ನರಕಾಸುರ ಬಂದು ತಮ್ಮ ಸುರಲೋಕಕ್ಕೆ ದಾಳಿ ಮಾಡಿ ತನ್ನ ತಾಯಿಯ ಕರ್ಣಕುಂಡಲಗಳನ್ನು ಕಿತ್ಕೊಂಡು ಹೋದಾಗ ಆ ಬಾಧೆ ಸಹಿಸಲಾರದೆ ಅವನನ್ನು ಎದುರಿಸುವುದಕ್ಕೆ ತನ್ನ ಕೈಲಾಗದೆ ಗೋವಿಂದನ ಕಡೆ ಹೋಗಿ ಆ ಕೃಷ್ಣ ಪರಮಾತ್ಮನ ಪಾದಗಳಿಗೆ ತನ್ನ ಕಿರೀಟ ಸೋಗಿಸಿ, ಅಂದರೆ ದಂಡವತ್ ಪ್ರಣಾಮ ಮಾಡಿ, ದಯವಿಟ್ಟು ಕಾಪಾಡಪ್ಪ, ಈ ನರಕಾಸುರನ ತೊಂದರೆ ತಟ್ಕೊಳಕ್ಕಾಗ್ತಿಲ್ಲ ಅಂತ ಅವನ ಹತ್ರ ಶರಣು ಬೇಡಿದ್ದ. ಆಗ ಶ್ರೀಕೃಷ್ಣ ಕರುಣೆಯಿಂದ ಬಂದು ಆ ಭೂಸುತನಾದ ನರಕಾಸುರನ ಸಂಹಾರ ಮಾಡ್ದ. ಅದೆಲ್ಲ ಮರ್ತು ಹೋಯ್ತು ಇಂದ್ರನಿಗೆ. ಗಾದೆ ಹೇಳ್ತಾರಲ್ಲ, ಹೊಳೆ ದಾಟಿದ ಮೇಲೆ ಅಂಬಿಗ ಏನೋ ಆಗಬೇಕು ಅಂತಂದ್ರೆ ಅಂಬಿಗನ ಗೌರವಿಸ್ತಕ್ಕಂತಹದ್ದು ಇರೋದಿಲ್ಲ. ಹೊಳೆ ದಾಟೋವರೆಗೂ ಅಂಬಿಗನಿಗೆ ಗೌರವ ಅಷ್ಟೆ. ಆ ರೀತಿ ಮಾಡಿದಂಥ ಇಂದ್ರ ಅಂತಹವನಿಗೆ ಆಗ ಬೃಂದಾರಕ ಇಂದ್ರತ್ವ ಮದಮುನಂ ಅಂತಾರೆ. ಅಂದರೆ ತಾನು ಸುರಲೋಕವನ್ನು ಪಾಲಿಸ್ತಕ್ಕಂತಹ ದೇವೇಂದ್ರ ತನ್ನ ಅಪ್ಪಣೆ ಇಲ್ಲದೆ ಇವನು ತಗೊಂಡು ಹೋಗ್ತಾ ಇದ್ದಾನಲ್ಲ ಅನ್ನತಕ್ಕಂತಹ ಒಂದು ಮದ, ತನ್ನ ಅಧಿಕಾರ ಮದವೇ ಹೆಚ್ಚಾಗೋಯ್ತು ಈ ಇಂದ್ರನಿಗೆ. ಪದ್ಮಲೋಚನ, ಪೋಕು, ಹೋಗ್ಬೇಡ ಕೃಷ್ಣ, ಪಾರಿಜಾತ ತರು ಬಿಡು, ಇಡಲ್ಲಿ ಪಾರಿಜಾತನ, ಅದು ನಂದನವನದ್ದು, ನನ್ನದು, ಅದು ನೀನೇನು ತಗೊಂಡು ಹೋಗ್ತಾ ಇದೆಯಲ್ಲ ಅದನ್ನು ಬಿಡು, ಅದು ಅಲ್ಲಿಡು ಅಂತ ಅಡ್ಡ ಬಂದುಬಿಟ್ಟ. ಬೇರೆ ಸೂರರು ಕೂಡ ಅವನ ಸುತ್ತನೂ ಬಂದು ಕೃಷ್ಣ ತಗೊಂಡು ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ನಿಂತರು. ಏನಿದು, ಇಷ್ಟು ತನಗೆ ಆಪತ್ಕಾಲದಲ್ಲಿ ಸಹಾಯ ಮಾಡಿದಂತಹ ಆ ಪುರುಷೋತ್ತಮ, ಅವನಿಗೆ ನಾನು ಹೇಗೆ ಗೌರವ ಸಮರ್ಪಣೆ ಮಾಡಬೇಕು ಅನ್ನೋದಕ್ಕಂಥದ್ದು ತಿಳಿದೇ ಇದ್ದರೆ, ಅದಕ್ಕೆ ಪೋತನಾಮಾತ್ಯರು ಹೇಳ್ತಾರೆ, ನಿರ್ಜರೇಂದ್ರತ ಗಾಲ್ಚನೆ, ಏನು ಮಾಡಬೇಕು ಅವನ ದೇವೇಂದ್ರ ಪದವಿಯನ್ನು ಇಟ್ಕೊಂಡು ಏನು ಮಾಡಬೇಕು, ಅದೇನಕ್ಕೆ ದಂಡ. ಸುರಲ ತಾಮಸ ಮುನುಜೂಡನ ರೀತಿ, ಏನೋಪ್ಪ ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯ ಮಾತ್ರರು ಅವ್ರಿಗೆ ಈ ರೀತಿಯಾದಂತಹ ಕೃಪಣ ಬುದ್ಧಿ ಅಥವಾ ಹೀನ ಬುದ್ಧಿ ಇರುತ್ತೆ ಅಂತ ಅನ್ಬೋದು. ಅಂದರೆ ದೇವಲೋಕದಲ್ಲಿರೋರನ್ನು ಕೂಡ ಈ ತಾಮಸ ಬಿಡೋದಿಲ್ವೇ, ಇಂತಹ ಸಣ್ಣ ಬುದ್ಧಿ ಬಿಡಲ್ವೇ ಅನ್ನತಕ್ಕಂಥದ್ದು ಒಂದು ಸೋಜಿಗ ಅಂತ ವರ್ಣಿಸ್ತಾರೆ ಪೋತನಾಮಾತ್ಯರು. ఇట్లు దనకు నొడ్డారించి అడ్డంబు వచ్చిన నిర్జరేంద్రాదుల నిర్జించి తన పురంబునకుంజని నిరంతర సురభి కుసుమ మకరంద మాధురీ విశేషంబులకు జొక్కి చిక్కక నాకలోకంబును నుండి వెంట నరుగుదెంచు తుమ్మెదలకు నెమ్మిదలంచుచున్న పారిజాతము ఆశ్రిత పారిజాతుండైన హరి మహాప్రేమాభిరామయగు సత్యభామతో క్రీడించు మహోద్యానంబున సంస్థాపించి నరకాసురునింటందెచ్చిన రాజకన్యలెందరో అందరకున్ అన్ని నివాసంబులు కల్పించి ಗೃಹೋಪಕರಣಂಬುಲು ಸಮರ್ಪಿಂಚಿ. ನೋಡ್ತಾನೆ ಶ್ರೀಕೃಷ್ಣ, ಏನಿದು ಈ ರೀತಿಯಾಗಿ ವಿರೋಧ ಮಾಡ್ತಾ ಇದ್ದಾನಲ್ಲ. ಒಟ್ಟಾರಿಂಚು ಇಟ್ಲದನಕು ನೊಟ್ಟಾರಿಂಚೆ ಅಡ್ಡಂಬು ವಚ್ಚಿನ, ಏನಿದು ಈ ರೀತಿಯಾಗಿ ತನ್ನನ್ನು ವಿರೋಧಿಸಿ ಅಡ್ಡ ಬರ್ತಾ ಇದ್ದಾನಲ್ಲ ಈ ದೇವೇಂದ್ರ, ಮತ್ತೆ ಅವನ ಸುತ್ತಲೂ ಇರತಕ್ಕಂಥ ಸುರರು ಎಲ್ಲರೂ ನನ್ನನ್ನೇ ಅಡ್ಡ ತಡಿತಾ ಇದ್ದಾರಲ್ಲ ಅಂತ ನೋಡ್ಬಿಟ್ಟು ಅಡ್ಡ ಬಂದಂತಹ ನಿರ್ಜರೇಂದ್ರಾದುಲ ನಿರ್ಜಿಂಚಿ, ಅವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ತನ್ನ ದ್ವಾರಕಾ ಪಟ್ಟಣಕ್ಕೆ ಆ ಪಾರಿಜಾತ ವೃಕ್ಷವನ್ನ ತೆಗೆದುಕೊಂಡು ಬಂದುಬಿಟ್ಟ. ಆ ವೃಕ್ಷ ಹೇಗಿತ್ತಪ್ಪ ಅಂದ್ರೆ, ನಿರಂತರ ಸುರಭಿ ಕುಸುಮ ಮಕರಂದ ಮಾಧುರೀ ವಿಶೇಷಂಬುಲಕ್ಕೂ ಜೊಕ್ಕಿ ಚಿಕ್ಕಕ ಅಂತಂದ್ರೆ, ಆ ಪಾರಿಜಾತ ವೃಕ್ಷದಲ್ಲಿದ್ದಂತಹ ಪುಷ್ಪಗಳು ನಿರಂತರವಾಗಿ ಪರಿಮಳ ಸೂಸ್ತಾ ಇದೆ. ಅದು ಅಲ್ಲದೆ ಅದರೊಳಗೆ ನಿರಂತರವಾಗಿ ಒಂದು ಮಕರಂದ ಜಿನುಗುತ್ತಾ ಇದೆ. ಆ ಸುರಭಿಗೆ ಮತ್ತೆ ಆ ಮಕರಂದಕ್ಕೆ
ಆಕರ್ಷಿಸಲ್ಪಟ್ಟಂತಹ ದುಂಬಿಗಳು ಇಷ್ಟು ದಿವಸ ನಂದನವನದಲ್ಲಿ ಇತ್ತು, ಗಿಡ ಅಲ್ಲೇ ಇದ್ವು ದಿಂಬುಗಳು. ಈಗ ಆ ಗಿಡನ ಭಗವಂತ ದ್ವಾರಕೆಗೆ ತಂದೋ ಇಲ್ವೋ, ಅವು ಕೂಡ ಆ ಗಿಡದ ಜೊತೆಯಲ್ಲೇ ದುಂಬಿಗಳು ಕೂಡ ವೆಂಟ ನರುಗುದೆಂಚು ತುಮ್ಮೆದಲು, ಎಲ್ಲನೂ ಆ ಗಿಡದ ಹಿಂದೆನೆ ಬಂದುಬಿಟ್ವು ಆ ದುಂಬಿಗಳು. ತುಮ್ಮೆದಲಕ್ಕೂ ನೆಮ್ಮಿದಲಂಚುನ್ನ ಪಾರಿಜಾತಮ್ಮು ಅಂದ್ರೆ ಆ ಪಾರಿಜಾತ ವೃಕ್ಷಕ್ಕೂ ಅಷ್ಟೇ ಆ ದುಂಬಿಗಳನ್ನ ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ. ನೆಮ್ಮಿ ಅಂದ್ರೆ ಪ್ರೀತಿ, ಅದಕ್ಕೂ ಕೂಡ ಇತ್ತು. ಆಶ್ರಿತ ಪಾರಿಜಾತುಂಡೈನ ಹರಿ, ಆಶ್ರಿತ ಪಾರಿಜಾತನಾದಂತಹ ಶ್ರಿತರಕ್ಷಕ, ಆಶ್ರಿತರಿಗೆ ಕಲ್ಪವೃಕ್ಷನಾದಂತಹ ಸ್ವಾಮಿ, ಮಹಾಪ್ರೇಮಾಭಿರಾಮ ಆದಂತಹ ಸತ್ಯಭಾಮೆ, ಅಷ್ಟಮಹಿಷಿಯರಲ್ಲೂ ಸ್ವಲ್ಪ ಹೆಚ್ಚಿಗೆ ಪ್ರೀತಿಯನ್ನ ಸತ್ಯಭಾಮೆಗೆ ತೋರಿಸ್ತಾ ಇದ್ದ. ಅವನು ತೋರಿಸ್ತಾ ಇದ್ರು, ಆಕೆ ಹೆಚ್ಚು ಪ್ರೀತಿಯನ್ನ ಅಪೇಕ್ಷಿಸ್ತಾ ಇದ್ಲು. ಯಾಕೆಂದ್ರೆ ಇವನೇನು ಎಲ್ಲರ ಕಡೆಗೂ ಒಂದೇ ರೀತಿಯಾದ ಪ್ರೀತಿ ತೋರಿಸಿದ್ರು ಕೂಡ ಸತ್ಯಭಾಮೆಗೆ ತನ್ನ ಮೇಲೆ ಕೃಷ್ಣನಿಗೆ ಅತಿಶಯವಾದ ಪ್ರೀತಿ, ತನಗೂ ಅಷ್ಟೇ ಅತಿಶಯವಾದ ಪ್ರೇಮ ಕೃಷ್ಣನಿಗೆ ಅಂತ ಅವಳಿಗೆ ಸ್ವಲ್ಪ ಹೆಚ್ಚು ಅಧಿಕವಾದಂತಹ ಪ್ರೀತಿ. ತಾನು ಮತ್ತೆ ಸತ್ಯಭಾಮ ಕ್ರೀಡಿಸ್ತಕ್ಕಂಥ ಆ ಮಹೋದ್ಯಾನದಲ್ಲಿ ಆ ಪಾರಿಜಾತವನ್ನ ಸಂಸ್ಥಾಪಿಸಿದ. ಇಲ್ಲಿಗೆ ಪಾರಿಜಾತ ಅಪಹರಣವಾಯಿತು. ಸುರಲೋಕದಿಂದ ಪಾರಿಜಾತವನ್ನ ತಂದು ಆ ಸತ್ಯಭಾಮೆಯ ಕ್ರೀಡೋದ್ಯಾನದಲ್ಲಿ ಸ್ಥಾಪಿಸಿದ್ದಾಯಿತು. ನಂತರದ ಕರ್ತವ್ಯ ಏನು? ಈಗ ನರಕಾಸುರನ ರಾಜ್ಯದಿಂದ, ಅವನ ಸೆರೆಮನೆಯಿಂದ 16,000 ರಾಜಕನ್ಯೆಯರನ್ನ ಬಿಡಿಸ್ಕೊಂಡು ಬಂದಿದ್ನಲ್ವ. ಆದ್ದರಿಂದ ಆ ಎಲ್ಲ ರಾಜಕನ್ಯೆಯರಿಗೂ ಕೂಡ ಅನ್ನಿ ನಿವಾಸಂಬುಲು ಕಲ್ಪಿಸಿ, ಅಂದ್ರೆ 16,000 ಗೃಹಗಳನ್ನ ಕಲ್ಪಿಸಿ, ಅದಕ್ಕೆಲ್ಲ ಗೃಹೋಪಕರಣಂಬುಲು ಸಮರ್ಪಿಸಿ, ಮನೆಯಲ್ಲಿ ಏನೇನು ಅನುಕೂಲಗಳು ಬೇಕೋ, ಪಾತ್ರೆ ಪದಾರ್ಥ ಆಸನಗಳು ಪ್ರತಿಯೊಂದನ್ನು ಕೂಡ ಕಲ್ಪಿಸಿದ ಶ್ರೀಕೃಷ್ಣ.